ಸೊ ನಮ್ಮ ಹಳ್ಳಿಯಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು ಎಲ್ಲವೂ ಇದೆ ನೋಡಿ. ಎಷ್ಟು ವಿಶಾಲವಾಗಿದೆ, ಯಾವುದೇ ಟ್ರಾಫಿಕ್ಕು ಅದು ಇದು ಜಂಜಾಟ ಯಾವುದೂ ಇಲ್ಲ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಬನ್ನಿ ಹಾಗೆ ನಮ್ಮೂರಲ್ಲಿ ಒಂದು ರೈಡ್ ಮಾಡೋಣ. ಸೊ ಇಟ್ ಮೇ ಬಿ ಆಫ್ ರೋಡಿಂಗ್ ಕೂಡ ಆಗಿರ್ಬೋದು. ದಿನ ರೈಡ್ ಮಾಡ್ತಿರ್ತೀವಿ ಬೆಂಗಳೂರಲ್ಲಿ, ಅಲ್ಲಿ ಟ್ರಾಫಿಕ್ಕು ಅದು ಇದು ಜಂಜಾಟದಲ್ಲಿ ಅರ್ಧ ಕಾಲ ಕಳೆದೋಗ್ಬಿಟ್ಟಿರುತ್ತೆ. ಅದ್ರ ನಡುವೆ ಒಂದು ಹಳ್ಳಿಯಲ್ಲಿ ಒಂದು ಪೀಸ್ಫುಲ್ ರೈಡ್ ಮಾಡೋಣ ಬನ್ನಿ. ರೈಡ್ ಮಾಡೋದಕ್ಕಿಂತ ಮುಂಚೆ ಒಂದು ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಕೋಲ್ಡ್ ಸ್ಟಾರ್ಟು ಇಂಜಿನಿಗೆ ಮಾರ್ನಿಂಗ್ ಟೈಮ್ ತುಂಬ ಮುಖ್ಯ. ಬಿಕಾಸ್ ಇಂಜಿನ್ ಆಯಿಲೆಲ್ಲ ತುಂಬ ಕೆಳಗಡೆ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಎಡ್ಡಿಗೆ ಸಪ್ಲೈ ಇರೋಲ್ಲ. ಅವಾಗ ಸಡನ್ನಾಗಿ ಸ್ಟಾರ್ಟ್ ಮಾಡಿಕೊಂಡು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ, ಇಂಜನ್ನಿಂದ ಎಡ್ಡಿಗೆ ಆಯಿಲ್ ಹೋಗದೇ ಇರೋ ಕಾರಣ ಬೋರಿಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಬೋರಿಗೆ ಬರೋ ಚಾನ್ಸ್ ಇರುತ್ತೆ, ಕೆಲಸಕ್ಕೆ ಬರುತ್ತೆ ಇಂಜಿನ್ನು. ಸೊ ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಾರ್ನಿಂಗ್ ಕೋಲ್ಡ್ ಸ್ಟಾರ್ಟ್ ಮಾಡದೆ ಗಾಡಿನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ದಯವಿಟ್ಟು ಕೋಲ್ಡ್ ಸ್ಟಾರ್ಟ್ ಮಾಡಿ ಒಂದು ಅಟ್ಲೀಸ್ಟ್ 2 ಮಿನಿಟ್ಸ್ ಬಿಟ್ಟು ಆಮೇಲೆ ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎವ್ರಿ ಮಾರ್ನಿಂಗ್. ಈ ಥರ ಮಾಡಿದರೆ ನಿಮ್ಮ ಇಂಜಿನ್ ಲೈಫು ಚೆನ್ನಾಗಿರುತ್ತೆ. ಈಗ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ನಮ್ಮ ಹಳ್ಳಿ ಲೈಫು, ನಮ್ಮ ಹಳ್ಳಿ ಇದರಲ್ಲಿ ಒಂದು ಚಿಕ್ಕದಾಗಿ ನಮ್ಮದೊಂದು ಮಾರ್ನಿಂಗ್ ರೈಡ್ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಬೆಂಗಳೂರಲ್ಲಿರೋದು ಸುಮ್ಮನೆ, ಇಲ್ಲಿರೋದು ನಮ್ಮ ಮನೆ. ಕೆಲವೊಂದು ಸಲ ನಾವೇನು ಮಾಡ್ತೀವಿ ಅಂದರೆ, ನೆಮ್ಮದಿ ಇರೋ ಜಾಗನ ಬಿಟ್ಬಿಟ್ಟು ನೆಮ್ಮದಿ ಇಲ್ಲದೆ ಇರೋ ಜಾಗನ ಹುಡ್ಕೊಂಡು ಅಡ್ಡಾಡ್ತಿರ್ತೀವಿ. ಇದನ್ನು ತಿಳ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಯಿತು ನನಗೆ ಈಗ ಅರಿವಾಗಿದೆ ಎಲ್ಲಿ ನೆಮ್ಮದಿ ಸಿಗುತ್ತೆ, ಎಲ್ಲಿ ನೇಚರ್ ಇದೆ, ಎಲ್ಲಿ ಒಳ್ಳೆ ಗಾಳಿ ಸಿಗುತ್ತೆ ಅಂತ. ಸೊ ನಮ್ಮ ಹಳ್ಳಿಯಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು ಎಲ್ಲವೂ ಇದೆ ನೋಡಿ. ಎಷ್ಟು ವಿಶಾಲವಾಗಿದೆ, ಯಾವುದೇ ಟ್ರಾಫಿಕ್ಕು ಅದು ಇದು ಜಂಜಾಟ ಯಾವುದೂ ಇಲ್ಲ. ಈಗ ಸ್ವಲ್ಪ ಆಫ್ ರೋಡಿಂಗ್ ಕಡೆ ಗಾಡಿನ ತಿರುಗಿಸೋಣ ಬನ್ನಿ. ಇದು ನನ್ನ ಹೊಲಕ್ಕೆ ಹೋಗುವ ದಾರಿ. ಸುಮಾರು ಇಲ್ಲಿಂದ 1.5 ಕಿಲೋಮೀಟ್ರ್ ಇದೆ. ಸೊ ನೋಡೋಣ ಹೇಗಿದೆ ಅಂತೆ. ಹಿಮಾಲಯನ್ ಬೈಕು ಗಾಡಿ ಯಾವುದಕ್ಕೂ ಅಂಜಲ್ಲ ಗುರು. ನೈಸ್. ಸೊ ಇಷ್ಟು ದಿನ ನಾನು ಏನು ಮಾಡ್ತಿದ್ದೆ ಅಂದರೆ, ಯಾವುದೋ ಪ್ಲೇಸಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಸೊ ನನ್ನದೇ ಊರಲ್ಲಿ ನನ್ನದೇ ಜಾಗನ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ದಿಸ್ ಈಸ್ ಮೈ ಫಸ್ಟ್ ವೀಡಿಯೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಅಣ್ಣ 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 ಹೇಗಿದೆ ಸ್ನೇಹಿತರೆ ನಮ್ಮ ಹಳ್ಳಿ ವಾತಾವರಣ? ಇದು ನಮ್ಮ ಹಳ್ಳಿಯಲ್ಲಿರೋ ಒಂದು ಹೊಲಗಳು, ಸ್ವಲ್ಪ ಫಾರೆಸ್ಟಿಗೂ ಕೂಡ ಸೇರುತ್ತೆ ಇದು. ಸೊ ಇದ್ರ ನಡುವಲ್ಲಿ ನಮ್ಮದೊಂದು ಚಿಕ್ಕದೊಂದು ಹೊಲ ಇದೆ. ಆ ಹೊಲಕ್ಕೆ ನಾನು ಈಗ ಹೋಗ್ತಾ ಇದ್ದೀನಿ. ಸುಮಾರು ಗಾಡಿ 80 ಕಿಲೋಮೀಟರ್ ಸ್ಪೀಡಲ್ಲಿದೆ. ಸಖತ್ತಾಗಿದೆ. ನಾನು ಹೊಲಕ್ಕೆ ಹೋಗೋಕ್ಕೆ ದಾರಿನ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಆಳು ಬಿದ್ದಿದೆ, ಮುಂಚೆ ಇದನ್ನು ಮಾಡ್ತಾಯಿದ್ದೆ. ಈಗ ಇದು ನನ್ನ ಹೊಲ. ಇದನ್ನೇನಾದ್ರೂ ನಮ್ಮ ಅಪ್ಪ ನೋಡಿದರೆ ಪಕ್ಕ ಡೌಟೇ ಇಲ್ಲ, ಗಾಡಿ ಎಲ್ಲಿ ಬೇಕಂದ್ರೆ ಅಲ್ಲೇ ಓಡಿಸ್ತೀಯ ಅಂತ. ಇಲ್ಲಿ ಓಡಿಸೋಕ್ಕೆ ಜಾಗ ಇದೆಯಾ ಇಲ್ಲ ಗೊತ್ತಿಲ್ಲ, ನೋಡ್ತೀನಿ ಬನ್ನಿ. ಓಕೆ, ಇದೆ. ಓಕೆ ಸಿ. ಇಲ್ಲಿ ಮಳೆ ಬಂದರೆ ಸಿಕ್ಕಾಪಟ್ಟೆ ನೀರು ಬರುತ್ತೆ. ಅದ್ರ ನಡುವೆ ನಾನು ಈಗೆಲ್ಲ ಫುಲ್ ಡ್ರೈ ಆಗಿದೆ. ಬಿಕಾಸ್ ಮಳೆ ಇಲ್ಲ ಸ್ವಲ್ಪ ನಮ್ಮೂರ ಕಡೆ. ಬೆಂಗಳೂರಲ್ಲಿ ಮಾಡೋ ಕೆಲಸ ಇಲ್ಲ, ದಿನ ಬರುತ್ತೆ. ಅಟ್ಲೀಸ್ಟ್ ಇಲ್ಲಿ ಬಂದರೆ ರೈತರಿಗಾದರೂ ಯೂಸ್ ಆಗುತ್ತೆ. ಏನಪ್ಪ, ಮಳೆಗೂ ದೇವರಿಗೂ ಸ್ವಲ್ಪ ರೈತರ ಮೇಲೆ ಕರುಣನೇ ಇಲ್ಲ ಅನಿಸುತ್ತೆ. ಇರಲಿ ಬನ್ನಿ. ಇದು
ದಿಸ್ ಈಸ್ ಹಿಮಾಲಯನ್ ಬೈಕ್. ಇದಕ್ಕೆ ಹಿಮಾಲಯನ್ ಬೈಕ್ ಅಂತ ಹೇಳೋದು. ಸ್ನೇಹಿತರೆ, ನೀವು ಅಂದ್ಕೋಬೋದು ಇವನು ಯಾವನು ಒಂದು ಹೊಲಕ್ಕೆ ಹೊಡೆಯೋದೊಂದು ಕಂಟೆಂಟ್ ಮಾಡಿದಾನೆ ಅಂತ. ಕಂಟೆಂಟ್ ಏನೂ ಇಲ್ಲ, ಆದರೆ ಇಲ್ಲಿ ಗೊತ್ತಾಗ್ಬೇಕಾಗಿರೋದು ಒಂದೇ, ಇಲ್ಲಿರೋ ಪ್ರಕೃತಿ, ನೇಚರು, ಈ ಗಾಳಿ ಬೆಳಕು ಇದೆಲ್ಲ ವಿಶಾಲವಾಗಿದೆ. ಅದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಷ್ಟೇ. ಯಾವುದೇ ರೀತಿ ಕಂಟೆಂಟ್ ಇದೆ, ಕಂಟೆಂಟ್ ಇದೆಯೋ, ಕಂಟೆಂಟ್ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೋಸ್ಕರ ನಾನು ಕಂಟೆಂಟ್ಗೋಸ್ಕರ ವಿಡಿಯೋ ಮಾಡಿದ್ದಲ್ಲ. ಸುಮ್ಮನೆ ಒಂದು ನೇಚರ್ ಹೇಗಿರುತ್ತೆ ಹಳ್ಳಿ ಲೈಫ್ ಅನ್ನೋದೊಂದು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದಷ್ಟೇ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.